ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು ಅವ್ರಿಗೆ ತಾಕತ್ತಿದ್ರೆ ತಗೊಬರಲಿ, ಉದ್ಯೋಗ ಕೊಡಲಿ ನಮ್ಮ ಯುವಕರಿಗೆ. ನಾವು ಏನು ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ಮದು. ಇದು ಸವಾಲು. ಅವರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೊಂಡ್ಬರ್ತಾರೆ ತಗೊಬರಲಿ. ನಾವು ಸರ್ಕಾರದ ಭಾಗವಾಗಿದ್ದೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ. ಇವ್ರೇನು ತರ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರ ಇವ್ರು ಯಾರು? ಕೈಗಾರಿಕೋದ್ಯಮ ಮಾಡಿದ್ರೆ ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು ಏನು? ನಿಮ್ಮ ಹೆಸರು ಹೇಳ್ರಿ, ನಿಮ್ಗೆ ಯಾವುದು ಕೈಗಾರಿಕೆ ಅಂತ. ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ಯಾವ ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವ್ರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡಲಿಲ್ಲ ಅಂದ್ರೆ ಆಮೇಲೆ ಮಾತಾಡಲಿ, ಪಬ್ಲಿಕಲ್ಲಿ ಬರಲಿ. ಇನ್ನೂ ಹೆಚ್ಚಂದರೆ ನಾನು ಹೇಳಿದ್ನಲ್ಲ, ಡಿಬೇಟಿಗೆ ಬರಲಿ, ಜನ ಕರಿವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರಿವ. ಇಷ್ಟ ಎಲ್ಲರೂ ಸೇರಿಸೋ ವ್ಯವಸ್ಥೆ ಜನನ ಡಿಬೇಟಿಗೆ ಬರಲಿ. ಜನರನ್ನು ಹೇಳಲಿ ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ. ಅವ್ರ ಮುಂದೆ ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರದ್ದು. ಇವರು ಆಗಿದ್ದ ಕಾಲದಲ್ಲಿ ಏನು ಮಾಡೋದಿಲ್ಲ ಅದನ್ನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ, ಪೇಪರಲ್ಲಿ, TV ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ, ಆಮೇಲೆ ಮಾತಾಡಲಿ ಅವರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.